ರಾಕಿಂಗ್ ಸ್ಟಾರ್ ಯಶ್ ಈಗ ಇಂಡಿಯನ್ ಸಿನಿಮಾಗೆ ಅಲ್ಲದೆ ಗ್ಲೋಬಲ್ ಸಿನಿಮಾಗೆ ಬ್ರ್ಯಾಂಡ್ ಅಂತ ತೋರಿಸೋ ತರ ಟಾಕ್ಸಿಕ್ ಅಲ್ಲಿ ಅವರನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಟಾಕ್ಸಿಕ್ ಇದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಚ್ ಅವೈಟೆಡ್ ಇಂಡಿಯನ್ ಸಿನಿಮಾ. ಮಲಯಾಳಂನ ಸ್ಟಾರ್ ಡೈರೆಕ್ಟರ್ ಆದ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಅಂಡ್ ಡೈರೆಕ್ಟರ್ ಅವರು ವಿಜುವಲ್ಸ್ ಅಲ್ಲಿ ಪ್ರೆಸೆಂಟೇಷನ್ ಅಲ್ಲೇ ಹೆಸರು ಮಾಡಿರೋರು. ಹಿಂದೆ ಎಂದು ಕಾಣಿಸ್ಕೊಳ್ಳದೆ ಇರೋ ಶೇಡ್ ಅಲ್ಲಿ ಯಶ್ ಅವ್ರನ್ನ ನಾವು ನೋಡಬಹುದು ಅಂತ ಬರ್ತ್ಡೇ ಪ್ರಯುಕ್ತ ಬಿಟ್ಟಿರೋ ಈ 2 ನಿಮಿಷ 52 ಸೆಕೆಂಡ್ ನ ಇಂಟ್ರೊಡಕ್ಷನ್ ವಿಡಿಯೋ ಅಲ್ಲೇ ತೋರಿಸಿದ್ದಾರೆ. ಅಂಡ್ ಈ ಇಂಟ್ರೋ ಹೇಗಿದೆ, ಏನೆಲ್ಲ ಇಷ್ಟ ಆಯ್ತು ಎಲ್ಲ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲು ಎಲ್ಲಾ ಕ್ಯಾರೆಕ್ಟರ್ಸ್ ಪೋಸ್ಟರ್ ಬಿಟ್ಟು ಅಂಡ್ ಅವ್ರ ಹೆಸರು ಸಿನಿಮಾದಲ್ಲಿ ಏನೆಲ್ಲ ಇರ್ಬೋದು ಅಂತ ರಿವೀಲ್ ಮಾಡಿ ಫೈನಲ್ ಆಗಿ ಬರ್ತ್ಡೇ ಕ್ಲಿಪ್ ಇಟ್ಟು ಇನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ಇನ್ನು ಟಾಕ್ಸಿಕ್ ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಬೇಸ್ ಆಗಿ ಮೊದಲನೇ ಅಕ್ಷರದಿಂದ ಕೂಡ ತಗೊಂಡು ರಾಯ ಅಂತ ಇಟ್ಟಿರಬಹುದು. ಟಾಕ್ಸಿಕ್ ಇಂಟ್ರೋ ನೋಡಿ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸೈಕ್ ಆಗಿದೆ. ಅವರು ಏನೋ ದೊಡ್ಡದಾಗಿ ಮಾಡೋಕ್ ಹೊರಟಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಶಾಕಿಂಗ್ ಸ್ಟಾರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಕ್ರಿಯೇಟಿವಿಟಿ ಮಾತ್ರ ಬೇರೆ ಲೆವೆಲ್ ಅಲ್ಲೇ ತೋರಿಸಿದ್ದಾರೆ. ಆ ಕಾರ್ ಸೀನು, ಅದರ ಅಪೋಸಿಟ್ ಆಗಿ ಸ್ಮಶಾನದ ಸೀನು, ಇದ್ರಲ್ಲಿರೋ ವಿಜುವಲ್ಸ್, ಪ್ರೆಸೆಂಟೇಷನ್ ಅಂಡ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವಿಡಿಯೋ ಬಿಟ್ಟಿದ್ದಾರೆ. ಎಸ್ಪೆಷಲಿ ಯಶ್ ಅವರ ಎಂಟ್ರಿ, ಅವರ ಮ್ಯಾನರಿಸಮ್, ಅವರ ಸ್ವಾಗ್ ಹೇಗಿರುತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಿ ಸಿನಿಮಾ ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿರುತ್ತೆ ಅಂತ ತೋರಿಸಿದ್ದಾರೆ. ಅಂಡ್ ಕೊನೆ 30 ಸೆಕೆಂಡ್ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೇಕು. ಆ ಕೊನೆ ಡೈಲಾಗ್ ಮಾತ್ರ ಚಿಂದಿ. ಅದ್ರ ಜೊತೆ ರವಿ ಬಸ್ರೂರ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಂಪ್ಯಾಕ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಅವ್ರ ಇಂಟೆನ್ಷನ್ ಏನು ಅಂತ ಪ್ರೂವ್ ಮಾಡಿದ್ದಾರೆ. ಕಥೆ ಏನಿರ್ಬೋದು ಅಂತ ಯೋಚನೆ ಮಾಡೋಕ್ ಆಗದೆ ಇರೋ ತರ ಕುತೂಹಲ ಇನ್ನು ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ಬರೀ ಯಶ್ ಅವರ ಕ್ಯಾರೆಕ್ಟರ್ ನ ಒಂದು ಕ್ಲಿಪ್ ರಿಲೀಸ್ ಮಾಡಿರೋದು ಒಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೇಕು. ಅಂಡ್ ಟಾಕ್ಸಿಕ್ ಜೊತೆ ಕ್ಲಾಶ್ ಆಗೋಕೆ ಹಿಂದಿ ಭಾಷೆಯ ದುರಂಧರ್ 2 ಸಿನಿಮಾ ಕೂಡ ರೆಡಿ ಆಗಿದೆ. ಟಾಕ್ಸಿಕ್ ಇಂಟ್ರೋ ನೋಡಿ ಅವರು ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ಬರ್ತಿರೋ ಸಿನಿಮಾಗೆ ಒಂದು ವಾರ್ನಿಂಗ್ ತರ ವಿಡಿಯೋ ಪ್ರೆಸೆಂಟ್ ಮಾಡಿದ್ದಾರೆ. ಟಾಕ್ಸಿಕ್ ಫೀವರ್ ಇಂದ ಮಾರ್ಚ್ ತಿಂಗಳಲ್ಲಿ ಬರ್ತಿರೋ ಯಾವೆಲ್ಲ ಸಿನಿಮಾಗಳು ಪೋಸ್ಟ್ಪೋನ್ ಆಗ್ತವೆ ಅಂತ ಕಾದು ನೋಡ್ಬೇಕು. ಇನ್ನೊಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ, ಸಿನಿಮಾ ಇದೇ ಮಾರ್ಚ್ 19ಕ್ಕೆ ಬರ್ತಿದೆ. ಅಂಡ್ ಇದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಇದಾಗಿತ್ತು ಟಾಕ್ಸಿಕ್ ಬಗ್ಗೆ. ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವೇನಾದ್ರೂ ವಿಡಿಯೋ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.